ನನ್ನ ಅಧಿಕಾರ ಕಾಲಾವಧಿಯಲ್ಲಿ ಪುರಸಭೆ ಆಡಳಿತ ಪಾರದರ್ಶಕತೆಯಿಂದ ಕೂಡಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಆರೋಪ ಸತ್ಯಕ್ಕೆ ದೂರವಾದುದು ಅಂತ ಪುರಸಭೆ ಮುಖ್ಯಾಧಿಕಾರಿ ಎ.ಬಿ. ಪ್ರದೀಪ್ ಕುಮಾರ್ ಹೇಳಿದರು. ಮಾಲೂರು ಪುರಸಭೆ ಆಡಳಿತದಲ್ಲಿ ಅಕ್ರಮ ಮತ್ತು ಪಟ್ಟಣದ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಧರಣಿ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಗಿತ್ತು. ಈ ಸಂಬಂಧ ಪುರಸಭಾ ಕಚೇರಿಯಲ್ಲಿ ಪ್ರತಿಕ್ರಿಯೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರತಿಭಟನೆ ನಡೆಸಿರುವ ಸಂಘಟನೆಯು ಆರೋಪಿಸಿದಂತೆ ಪಟ್ಟಣದಲ್ಲಿ ಯುಜಿಡಿ ಸಮಸ್ಯೆ ಇದ್ದು ಈಗಾಗಲೇ ಶಾಸಕರು 2ನೇ ಹಂತದ ಯುಜಿಡಿ ಅಳವಡಿಕೆ ಮತ್ತು ಹದಗೆಟ್ಟಿರುವ ಯುಜಿಡಿ ಸರಿಪಡಿಸಲು ಇಲಾಖಾ ಮಂತ್ರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬೀದಿ ದೀಪ ಅಳವಡಿಕೆಯಲ್ಲಿ ಸರ್ಕಾರ ಹೊಸ ನಿಯಮ ಜಾರಿ ಮಾಡಿದ್ದು ರಸ್ತೆಗಳ ಅಗಲ, ಬೀದಿಗಳ ವಾರು ಬೀದಿ ದೀಪ ಅಳವಡಿಕೆ ಮಾಡಲು ಸೂಚಿಸಿದ್ದು ಇದಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮೂಲಕ ಗುತ್ತಿಗೆ ಪಡೆದಿದ್ದು ಸರ್ಕಾರದ ಸೂಚನೆಯಂತೆ ಬೀದಿ ದೀಪ ಅಳವಡಿಕೆ ಮಾಡಲಾಗಿದೆ. ಇನ್ನು ಬೀದಿ ನಾಯಿಗಳ ಹಾವಳಿಯ ಬಗ್ಗೆ ಆರೋಪಿಸಿದ್ದು ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಈಗಾಗಲೇ 4 ಬಾರಿ ಗುತ್ತಿಗೆ ಆಹ್ವಾನಿಸಿದ್ದು ಯಾವುದೇ ಗುತ್ತಿಗೆದಾರರು ಪಾಲ್ಗೊಳ್ಳದ ಕಾರಣ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಜಿಲ್ಲಾಧಿಕಾರಿಗಳು ಪಶುಸಂಗೋಪನಾ ಇಲಾಖೆಯ ಜೊತೆ ಜಂಟಿ ಕಾರ್ಯಾಚರಣೆ ನಡೆಸಿ ಸಮಿತಿಯನ್ನ ಮಾಡಿ ನಂತರ ಸೂಚಿಸುವ ಮಾಹಿತಿಯನ್ನು ನೀಡಿದ್ದಾರೆ. ಅಂತಿಮವಾಗಿ ಅಕ್ರಮ ಇ ಖಾತೆ ಮತ್ತು ಸಿಎ ನಿವೇಶನ ಅಕ್ರಮ ಮಂಜೂರಾತಿ ಬಗ್ಗೆ ಆರೋಪ ಮಾಡಿದ್ದಾರೆ. 2023ರಿಂದ ಇದುವರೆಗೂ ಯಾವುದೇ ಅನಧಿಕೃತ ನಿವೇಶನದ ಖಾತೆ ಮಾಡಿಲ್ಲ. ಖಾತೆ ಇಲ್ಲದಿದ್ದರೂ ಸರ್ಕಾರದ ಅಧಿನಿಯಮದ ಅಡಿಯಲ್ಲಿ ಕಂದಾಯ ವಸೂಲಿ ಮಾಡಲಾಗ್ತಾ ಇದೆ. ಈ ಆಸ್ತಿ ಆಂದೋಲನ ಮೂಲಕ ದಾಖಲಾತಿಗಳನ್ನು ಪಡೆದಿದ್ದು ಸರ್ಕಾರದ ಸೂಚನೆಯಂತೆ ಮುಂದಿನ ದಿನಗಳಲ್ಲೇ ಈ ಖಾತೆ ಮಾಡಲಾಗುತ್ತೆ. ಯಾವುದೇ ಸಿಎ ನಿವೇಶನಗಳು ಅಕ್ರಮ ಮಂಜೂರಾತಿಯಾಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಮನವಿ ಬಂದ ನಂತರ ನಿವೇಶನ ಮಂಜೂರಾತಿ ಮಾಡ್ತಾ ಇದ್ದು ನನ್ನ ಅವಧಿಯಲ್ಲಿ ಸಿಡಿಪಿಒ ಇಲಾಖೆಗೆ ಮತ್ತು ಗ್ರಂಥಾಲಯಕ್ಕೆ ಹೊರತುಪಡಿಸಿ ಯಾವುದೇ ನಿವೇಶನ ಮಂಜೂರು ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ನಾವು ಟೆಂಡರ್ನ ಕರೆದಿದ್ದೀವಿ. ಏನು ಎಬಿಸಿ ಮಾಡೋದಕ್ಕೆ ನಾವು ಟೆಂಡರ್ ಕರೆದಿದ್ದೀವಿ. ಈ 5/9/23ಕ್ಕೆ ಒಂದ್ಸಲಿ, 23/2/24ಕ್ಕೆ ಒಂದ್ಸಲಿ, 5/12/23ಕ್ಕೆ ಒಂದ್ಸಲಿ ಮತ್ತು 5/7/24ಕ್ಕೆ ಒಂದ್ಸಲಿ 4 ಸಲ ನಾವು ಟೆಂಡರ್ ಆಹ್ವಾನ ಮಾಡಿದ್ದೀವಿ ಎಬಿಸಿ ಮಾಡೋದಕ್ಕೆ ಬನ್ನಿ ಅಂತೇಳಿ. ಬಟ್ ಯಾವುದೇ ಗುತ್ತಿಗೆದಾರರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋದ್ರಿಂದ ಮತ್ತು ಪ್ರತಿ ನಾಯಿನ ನಾವು ರೀಪ್ಲೇಸ್ಮೆಂಟ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡೋದಿರ್ಬೋದು, ಸಾಯಿಸೋದಿರ್ಬೋದು, ಇದು ನಿಷೇಧ ಆಗಿರೋದ್ರಿಂದ ಕಾನೂನು ವ್ಯಾಪ್ತಿಗೆ ಇಲ್ಲದೆ ಇರೋದ್ರಿಂದ ಎಬಿಸಿನೇ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ 4 ಸಲ ಟೆಂಡರ್ ಕರೆದಿದ್ರು ಯಾವುದು ಬರದೇ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಈ ಥರ ಟೆಂಡರ್ ಕರೆದಿದ್ದೀವಿ, ಯಾಕೆ ಇದುವರೆಗೂ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ, ಈ ಬಗ್ಗೆ ಯಾವ ರೀತಿ ಕ್ರಮ ವಹಿಸಬೇಕು ನಮ್ಮ ಮಾರ್ಗದರ್ಶನ ಕೊಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಪ್ಲಸ್ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಏನು ವೆಟರ್ನರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದು ಆಲ್ರೆಡಿ ಅವರೇನೇ ಬೀದಿ ನಾಯಿಗಳ ಇದನ್ನು ಮಾಡಿರ್ತಾರೆ, ಸೆನ್ಸಸ್ ಮಾಡಿರ್ತಾರೆ. ಅದರಂತೆ ಇದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಇದ್ರ ಬಗ್ಗೆ ಯಾವ ರೀತಿ ಕ್ರಮ ವಹಿಸ್ತೀರ ಅನ್ನೋದ್ರ ಬಗ್ಗೆ ಆ್ಯಕ್ಷನ್ ಪ್ಲಾನ್ ಸಬ್ಮಿಟ್ ಮಾಡಿ ಅಂತೇಳಿ ಡಿ ವೆಟರ್ನರಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಅದಾದಮೇಲೆ ಅದಕ್ಕೆ ಏನು ವ್ಯವಸ್ಥೆ ಬೇಕು ನಾವು ULB ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದರಾದ ನಂತರ ಮತ್ತೆ ನಿನ್ನೆ ಜಿಲ್ಲಾ ಕಮಿಟಿ ಒಂದು ಫಾರ್ಮೇಷನ್ ಮಾಡಿ ಸರ್ಕಾರದಿಂದ ಜಿಲ್ಲಾ ಹಂತದಲ್ಲಿ ಒಂದು ನಾಯಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದಾರೆ. ಶೀಘ್ರದಲ್ಲಿ ಅದು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆ ಕಮಿಟಿ ಸಭೆ ಕರೆದು ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಲ್ಲಿ ಯಾವ ರೀತಿ ಕ್ರಮ ವಹಿಸಬೇಕು ಅಂತ ಸೂಚನೆ ಕೊಡ್ತಾರೆ. ಅದರಂತೆ ನಾವು ಶಾಸಕತೆ ನಾಯಿಗಳ ಸಮಸ್ಯೆನ ಇತ್ಯರ್ಥಪಡಿಸೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ಮತ್ತು ಹಳ್ಳೇರಿ ರಸ್ತೆ ರಾಜಕಾಲುವೆ ಮತ್ತು ಓಣಿ ಅಂತ ಆರೋಪ ಮಾಡಿದ್ದಾರೆ. ಬಟ್ ಈ ಸಂಬಂಧಪಟ್ಟಂತೆ ಹಳ್ಳೇರಿ ರಸ್ತೆಯಲ್ಲಿರುವಂಥ ಪ್ರತಿಯೊಂದು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅದು ಮಾನ್ಯ ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಇದು ಬಾಕಿ ಇದೆ. ಇದು ತಹಸೀಲ್ದಾರ್ ಅವರು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಮತ್ತು ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದರಂತೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಸರ್. ಮತ್ತು ರಾಜಕಾಲುವೆಗಳು ರಸ್ತೆಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ಟೌನ್ ವ್ಯಾಪ್ತಿ ಒಳಗಡೆ ಎಷ್ಟು ರಾಜಕಾಲುವೆಗಳಿದ್ದಾವೆ ಮತ್ತು ಅದು ಎಲ್ಲ ಹೋಗ್ತವೆ ಅದರ ಹದ್ದುಬಸ್ನ ಗುರುಸ್ಕೊಡಿ ಅಂತ ನಾವು ಈಗ ಆಲ್ರೆಡಿ ಪತ್ರ ರವಾನೆ ಮಾಡಿದ್ದೀವಿ ಹಿಂದೆನೇ. ಅದು ಹದ್ದುಬಸ್ ಗುರುಸ್ಕೊಟ್ಟ ಮೇಲೆ ಅದನ್ನು ತೆರವುಗೊಳಿಸುವ ಕಾರ್ಯ ರಾಜಕಾಲುವೆಗಳಿಗೆ ಮಾಲೀಕರು ತಹಸೀಲ್ದಾರ್ ಆಗಿರೋದ್ರಿಂದ ಜಂಟಿ ಕಾರ್ಯನಿರ್ವಹಣೆ ಮಾಡಬೇಕಾಗುತ್ತೆ. ಈ ಸರ್ವೆ ಆಗಿ ಸರಹದ್ದು ಗುರುಸ್ಕೊಟ್ಟ ಮೇಲೆ ನಾವು ಜಂಟಿಯಾಗಿ ಇದರ ಕಾರ್ಯನಿರ್ವಹಿಸಿ ಏನು ಒತ್ತುವರಿಗಳಿದ್ದಾವೆ ಅದನ್ನು ತೆರವುಗೊಳಿಸೋದಕ್ಕೆ ಕ್ರಮ ವಹಿಸ್ತೀವಿ ಸರ್. ಮತ್ತು ಕೆಲವು ಅನಧಿಕೃತ ಕಟ್ಟಡಗಳು ಆಚೆ ಬರ್ತಿದ್ದಾವೆ ಅಂತ ಆರೋಪ ಮಾಡಿದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸರ್ ನಾವು ಏನು ಅನಧಿಕೃತ ಕಟ್ಟಡಗಳ ನಿರ್ಮಾಣ ಆಗ್ತಿದ್ದಾವೆ ಅದಕ್ಕೆ ಈಗಾಗಲೇ ನಾವು ಆಲ್ರೆಡಿ ನೋಟಿಸ್ಗಳನ್ನು ಜಾರಿ ಮಾಡಿದ್ದೀವಿ ಸರ್. ಇನ್ನು ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವ್ರಿಗೆ ಆ ಥರ ಬರದೆ ನಾವು ಏನು ನಮಗೆ ಕಾನೂನು ಅಡಿಯಲ್ಲಿ ಅವಕಾಶ ಇದೆ ಅದಕ್ಕೆ ನಾವು ನೋಟಿಸ್ ಜಾರಿ ಮಾಡಿ ಕ್ರಮ ವಹಿಸ್ಕೊಳ್ತೀವಿ.